ನಮಸ್ಕಾರ ವೀಕ್ಷಕರೇ, ದೂರದರ್ಶನದ ಸಮಸ್ತ ವೀಕ್ಷಕರಿಗೆಲ್ಲ ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ನಾನು ಜಯಚಂದ್ರ, ಜಗದ್ವಿಖ್ಯಾತ ದಸರಾ ಮೆರವಣಿಗೆಯ ವೀಕ್ಷಕ ವಿವರಣೆಕಾರನಾಗಿ ನಿಮ್ಮ ಜೊತೆ ಇದ್ದೇನೆ. ಈಗಾಗಲೇ ಮೈಸೂರು ದಸರಾದ ಉತ್ಸವಕ್ಕೆ ಚಾಲನೆ ನೀಡೋದಕ್ಕೋಸ್ಕರವಾಗಿ ನಾಡಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಅರಮನೆಯ ಉತ್ತರದ ದ್ವಾರದ ಬಳಿ ಬಂದಿದ್ದಾರೆ. ಅವರು ಅರಮನೆಯ ಉತ್ತರದ ದ್ವಾರಗಳಾದ ಜಯರಾಮ, ಬಲರಾಮ ದ್ವಾರದ ಮಧ್ಯಭಾಗದಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅಲ್ಲಿ ನಂದಿ ಧ್ವಜವನ್ನು ಇಟ್ಟಿದ್ದಾರೆ. ಆ ನಂದಿ ಕೋಲಿಗೆ ಅವರು ಪೂಜೆ ಮಾಡುವ ಮುಖಾಂತರ ದಸರಾ ಉತ್ಸವದ ಚಾಲನೆಯನ್ನು ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಹಲವಾರು ಗಣ್ಯರು ಇದ್ದಾರೆ. ಇಲ್ಲಿ ಆ ನಂದಿ ಕೋಲಿನ ಸುಮಾರು ಒಂದು 5 ಅಡಿ ಎತ್ತರದಲ್ಲಿರ್ತಕ್ಕಂತಹ ಈ ಹಲಗೆ, ಏನು ವೀರಭದ್ರನ ಹಲಗೆ ಅಂತ ಹೇಳ್ತೀವಿ, ಅಲ್ಲಿ ಬಸವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೇವರಿಗೆ ಅವರು ಪೂಜೆ ಮಾಡಿ, ಈಗಾಗಲೇ ನೋಡಿ ನಮ್ಮ ಮುಖ್ಯಮಂತ್ರಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಜನಜಂಗುಳಿ ಕಾಣಿಸ್ತಾ ಇದೆ. ಆದರೂ ಪೊಲೀಸ್ನವರು ಹರಸಾಹಸ ಮಾಡಿ ಒಂದಷ್ಟು ಜಾಗವನ್ನು ಮಾಡಿಕೊಡ್ತಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಸಚಿವರ ಸಿಬ್ಬಂದಿಗಳನ್ನು ಸಹಿತ ಬನ್ನಿ ಇಲ್ಲಿ ಪೂಜೆ ಮಾಡಿ, ಪೂಜೆ ಸಲ್ಲಿಸಿ ಅಂತ ಕರೀತಾ ಇದ್ದಾರೆ. ಎಲ್ಲರ ಜೊತೆ ಒಂದುಗೂಡಿಕೊಂಡು ನಾವು ಈ ದಸರಾವನ್ನು ಚಾಲನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಈಗಾಗಲೇ ತರಾತುರಿಯಲ್ಲಿ ಪೂಜೆ ನಡೀತಾ ಇದೆಯೇನೋ ಅಂತ ಹೇಳಬೇಕು. ಇದು 4:36 ಶುರು ಆಗಬೇಕಾಗಿತ್ತು. ಮತ್ತು ಅಷ್ಟಕ್ಕೆ ಈಗ ಮಳೆರಾಯನೂ ಸಹಿತ ನಮಗೆ ಒಂಚೂರು ಬಿಡುವನ್ನು ನೀಡಿದ್ದಾನೆ. ಈ ಸಮಯದಲ್ಲಿ ಎಲ್ಲವೂ ಸರಿಯಾಗಿ ಕ್ರಮಬದ್ಧವಾಗಿ ಯಾವುದೇ ತೊಂದರೆಗಳಿಲ್ಲದೆ, ಅಡಚಣೆ ಇಲ್ಲದೆ ನಡೀಲಿ ಅನ್ನೋ ಒಂದು ಮನೋಭಾವನೆ ಇಲ್ಲಿ ಇರ್ತಕ್ಕಂಥ ಅಭ್ಯಾಗತರಲ್ಲಿ ಇದೆ ಅಂತ ಕಾಣ್ತದೆ. ಪೂಜೆ ಮಾಡ್ತಿದ್ದಾರೆ, ಶಾಲನ್ನು ಓದಿಸ್ತಾ ಇದ್ದಾರೆ, ಪರಸ್ಪರ ಶುಭಾಶಯಗಳ ವಿನಿಮಯ ಆಗ್ತಾ ಇದೆ. ಎಷ್ಟೇ ಜನಗಳಿಗೆ ನಾವು ದೂರ ಇರಬೇಕಾಗತ್ತೆ, ಈ ಅಂತರವನ್ನು ಪಾಲಿಸಬೇಕಾಗತ್ತೆ ಅಂತ ಹೇಳಿದ್ರೂ ಸಹಿತ ಅದನ್ನು ಮೀರಿ ಜನ ಸೇರಿಬಿಡ್ತಾರೆ. ಯಾಕೆಂದರೆ ಈ ದಸರಾ ಉತ್ಸವವೇ ಹಾಗೆ, ಅದು ಪ್ರತಿಯೊಬ್ಬರ ಮೈ ಮನಗಳಲ್ಲಿ ಒಂದು ರೋಮಾಂಚನದ ಒಂದು ಅನುಭವವನ್ನು ತಂದುಬಿಡುತ್ತೆ. ಎಲ್ಲರೂ ನಾವು ಭಾಗಿಯಾಗಬೇಕು, ನಾವಿಲ್ಲಿ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದ ಇಂತಹ ಅನುಭವಗಳಾಗತ್ತೆ ಅಂತ ಕಾಣುತ್ತೆ. ಈ ನಂದಿ ಧ್ವಜದ ಪೂಜೆ ನಿರ್ವಿಘ್ನವಾಗಿ ಸಾಗಿದೆ. ಅವರು ಸಂದೇಶಗಳನ್ನು ಕೊಡಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ. ಅಷ್ಟರಲ್ಲೇ ಅವರು ಫೋಟೋಗಳಿಗೆ ಒಂದಷ್ಟು ಪೋಸ್ಗಳನ್ನು ಕೊಟ್ಟು ತೆಗೆದುಕೊಳ್ಳಿಯಪ್ಪ ಆಯಿತು ಅನ್ನೋ ಒಂದು ಸಮಾಧಾನ ಚಿತ್ತರಾಗಿ ಇದ್ದಾರೆ ಅಂತ ಕಾಣುತ್ತೆ. ಮುಖ್ಯಮಂತ್ರಿಗಳ ಮುಖದಲ್ಲಿ ಯಾವುದೇ ಒತ್ತಡದ ಅನುಭವಗಳು ಕಾಣಿಸ್ತಾ ಇಲ್ಲ, ಆ ಅಭಿವ್ಯಕ್ತಿಗಳಿಲ್ಲ. ಈಗ ಪೂಜೆಯನ್ನು ಮುಗಿದ ನಂತರ ಅವರ ಜೊತೆ ಶಾಸಕರು, ಸಚಿವ ಸಿಬ್ಬಂದಿ ಸಹೋದ್ಯೋಗಿಗಳು ಅವರು ಎಲ್ಲ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಸಂದೇಶವನ್ನು ಕೊಡುವವರಿದ್ದಾರೆ. ಭಕ್ತಿ ಭಾವದಿಂದ ನಂದಿ ಧ್ವಜ ಪೂಜೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಅತ್ಯಂತ ನಾಡಿಗೆ ಒಳ್ಳೆಯದಾಗಲಿ ಅಂತ ಮುಖ್ಯಮಂತ್ರಿಗಳು ಸಂದೇಶವನ್ನು ಕೊಟ್ಟರು. ಈಗ ನಂದಿಕೋಲು ಧ್ವಜ ನೀಲಾಕಾಶದಲ್ಲಿ ವಿರಾಜಮಾನವಾಗಿ ಕಾಣೋ ಹಾಗೆ ಕಾಣಿಸ್ತಾ ಇದೆ. ಈ ನಂತರ ಮುಖ್ಯಮಂತ್ರಿಗಳು ಅರಮನೆಯ ಒಳ ಆವರಣವನ್ನು ಪ್ರವೇಶ ಮಾಡ್ತಾರೆ. ಈಗಾಗಲೇ ಅವರಿಗೆ ವಿಶೇಷವಾಗಿ ಸುಸಜ್ಜಿತವಾಗಿದ್ದಂಥ ವಾಹನದಲ್ಲಿ ಅವರು ಬಂದು ಹಿಡಿದ್ರು. ಈಗ ಅರಮನೆಯ ಮುಂಭಾಗದಕ್ಕೆ ನಾವು ಬಂದು ಈ ದಸರಾ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲೋದೇ ಇಲ್ಲ, ಮತ್ತು ಎಷ್ಟು ವರ್ಣಿಸಿದರೂ ಸಹಿತ ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಈಗ ಯಾರನ್ನಾದರೂ ಅಯ್ಯ ನೀನು ದಸರಾ ನೋಡಿದ್ಯಾ,
ಮುಂದಿನ ವರ್ಷವೂ ಹೋಗ್ತೀಯಾ ಅಂತಂದರೆ ಖಂಡಿತವಾಗಿಯೂ ಹೋಗ್ತೀನಿ, ಅದರ ಮುಂದಿನ ವರ್ಷವೂ ಹೋಗ್ತೀನಿ ಅಂತ ಹೇಳ್ತಾನೆ. ಇದರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ, ದಸರಾ ಅಂದರೆ ಹಾಗೆ. ಹೀಗಾಗಿ ಈ ನಾಡ ಹಬ್ಬ ಕೇವಲ ಮೈಸೂರಿಗೆ ಅಷ್ಟೇ ಅಲ್ಲ, ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕಷ್ಟೇ ಅಲ್ಲ, ಇದು ಅಂತಾರಾಷ್ಟ್ರೀಯ ವೀಕ್ಷಕರನ್ನು ಚುಂಬಕ ರೀತಿಯಲ್ಲಿ ಇದು ಆಕರ್ಷಣೆ ಮಾಡ್ತಾ ಇರುತ್ತೆ. ಈ ದಸರಾ ಅಂದರೆ ಹಾಗೆ. ಈಗ ನಮ್ಮ ಮುಂದಿನ ವೀಕ್ಷಕ ವಿವರಣೆಯನ್ನು ಡಾಕ್ಟರ್ ದೀಪಿಕಾ ಪಾಂಡ್ರಂಗಿಯವರು ನೀಡೋರಿದ್ದಾರೆ. ಚಂದನ ವಾಹಿನಿಯಲ್ಲಿ ಜಂಬೂ ಸವಾರಿಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರಪಂಚದಾದ್ಯಂತ ಇರುವ ವೀಕ್ಷಕರಿಗೆಲ್ಲ ಡಾಕ್ಟರ್ ದೀಪಿಕಾ ಪಾಂಡುರಂಗಿಯಾದ ನಾನು ಮಾಡುವಂತಹ ನಮಸ್ಕಾರಗಳು. ಪರಂಪರೆಯ ವೈಭವೋತ್ಸವವಾಗಿ, ಸಂಸ್ಕೃತಿಯ ಮಹೋತ್ಸವವಾಗಿ, ನಾಡು ನುಡಿ ಜಲ ಜನತೆ ಇವರ ಯಶೋ ಉತ್ಸವವಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ನಾಡ ಅಧಿದೇವತೆಯಾದ ಚಾಮುಂಡೇಶ್ವರಿಯ ಶ್ರದ್ಧೋತ್ಸವವಾಗಿ ಆಚರಿಸಲ್ಪಡ್ತಾ ಇರುವಂತಹ ಅಂಬಾವಿಲಾಸದಲ್ಲಿ ಕ್ಷಣಗಣನೆಯಲ್ಲಿ ನಡೆಯಲಿರುವಂತಹ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಹಸ್ರ ಸಹಸ್ರ ಮನಸ್ಸುಗಳು, ಸಹಸ್ರ ಕಣ್ಣುಗಳು ಮೈಸೂರಿನತ್ತ ಮನೆ ಮಾಡಿದೆ. ಈಗ ನಾವು ನೋಡ್ತಾ ಇರುವಂತಹದ್ದು ಈ ಬಾರಿ ತಾಯಿ ಚಾಮುಂಡೇಶ್ವರಿನ ತನ್ನ ಬೆನ್ನ ಮೇಲೆ ಹೊತ್ತು ತನ್ನ ಜನ್ಮ ಕೃತಾರ್ಥತೆಯನ್ನು ಹೊಂದಲಿರುವಂತಹ ಅಭಿಮನ್ಯುವಿನ ಬೆನ್ನಿನ ಮೇಲೆ ಆ ಬಂಗಾರದ ಅಂಬಾರಿಯನ್ನು ಇಡುವಂತಹ ದೃಶ್ಯಾವಳಿಯನ್ನು ನಾವು ಕಣ್ಣು ತುಂಬಿಕೊಳ್ಳುತ್ತಾ ಇದ್ದೇವೆ. ವಿಜೃಂಭಿಸಿ ನಿಂತಿರುವಂತಹ ಆ ಅಭಿಮನ್ಯುವಿನ ಜನ್ಮ ಸಾರ್ಥಕವಾಗುತ್ತಾ ಇದೆ. 2012ರಿಂದ ದಸರೆಯಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂತಹ ಈ ಅಭಿಮನ್ಯುವಿಗೆ ಇದೀಗ ತಾಯಿ ಚಾಮುಂಡೇಶ್ವರಿಯ ಪೂರ್ಣಾನುಗ್ರಹ ಪ್ರಾಪ್ತವಾಗಿದ್ದು, ಇದೇ 2ನೆಯ ಬಾರಿ ತಾನು ಅಂಬಾರಿಯನ್ನು ಹೊರುವಂತಹ ಪ್ರಸನ್ನ ಕ್ಷಣಕ್ಕೆ ಭಾಗಿಯಾಗುತ್ತಾ ಇದ್ದಾನೆ. ಅಂಬಾವಿಲಾಸದ ಅಂಗಳದಲ್ಲಿ ಆಹ್ವಾನಿತರು, ಅಭ್ಯಾಗತರು, ಅತಿಥಿಗಳು ಆಸೀನರಾಗಿ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಕಲಾ ಪರಂಪರೆಯನ್ನ, ಸಂಸ್ಕೃತಿಯನ್ನ ವೀಕ್ಷಣೆ ಮಾಡುವ ಸಲುವಾಗಿ ಇಲ್ಲಿ ಸಾಲುಗಟ್ಟಿ ಕುಳಿತಿದ್ದಾರೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಅಂತ ಹೇಳ್ತಾರೆ. ಮಳೆ ಬರುವ ಎಲ್ಲ ಸೂಚನೆಗಳಿದ್ದರೂ ಕೂಡ ಆ ಸೂರ್ಯದೇವ ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ. ಅವಿರತವಾಗಿ ನಿರ್ವಿಘ್ನವಾಗಿ ಈ ಜಂಬೂ ಸವಾರಿ ಕೇವಲ ನಾಡಿನ ಪ್ರಜೆಗಳಿಗೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಬಂದಿರುವ ಎಲ್ಲ ಕಷ್ಟ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸುಖ, ಸಮೃದ್ಧಿ, ನೆಮ್ಮದಿಯನ್ನು ಜೀವ ಸಂಕುಲಕ್ಕೆ ಉಣಬಡಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡುವ ಮೂಲಕ ನಂದಿ ಧ್ವಜದ ಪೂಜೆಯನ್ನು ನಮ್ಮ ನಾಡಿನ ನಾಯಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು. ಈಗ ನಾವು ನೋಡ್ತಾ ಇರುವಂಥದ್ದು ಇದೇ ಮೆರವಣಿಗೆಯಲ್ಲಿ ನೌಬತ್ತಾನೆಯಾಗಿ, ಸಾಲು ಆನೆಯಾಗಿ ಬರುವಂತಹ ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ. ವೀಕ್ಷಕರೇ, ನಂದಿ ಧ್ವಜದ ಪೂಜೆ ಅಂತನ್ನುವುದು ಕೇವಲ ಒಂದು ಸಾಂಪ್ರದಾಯಿಕವಾದ ಆಚರಣೆ, ಅದರ ಹಿಂದೆ ಒಂದು ಮಹತ್ವವೇ ಇದೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಜರ್ಜರವೆಂಬ ಪೂಜೆಯನ್ನ ಮಾಡಿ ಯಾರು ತಾವು ನಾಟ್ಯ ರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೋ ಅವರ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ. ಅದೇ ವಿಧವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಡೆಯುವಂತಹ ಬ್ರಹ್ಮೋತ್ಸವಾದಿಗಳಲ್ಲಿ ಆದಿ ಕಾರ್ಯವಾಗಿ ನಡೆಯುವಂಥದ್ದೇ ಧ್ವಜಾರೋಹಣ. ಅದರ ಅರ್ಥ ಧ್ವಜವನ್ನು ಆರೋಹಣ ಮಾಡುವ ಮೂಲಕವಾಗಿ ಸಂಕಲ್ಪಿಸಿರುವ ಕಾರ್ಯ ನಿರ್ವಿಘ್ನವಾಗಿ ಅಧೋಮುಖವಾಗಿ ಊರ್ಧ್ವಗತಿಯಲ್ಲಿ ನಡೆಯಲಿ ಎಂಬ ಪ್ರಾರ್ಥನೆ. ಅದೇ ವಿಧವಾಗಿ ನೀಳವಾಗಿ ಮುಗಿಲೆತ್ತರಕ್ಕೆ ನಿಂತಹ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಆ ಒಂದು ಸಂಸ್ಕೃತಿಯ ಮೂಲಕವಾಗಿ ಮನುಷ್ಯ ದೈವತ್ವದೆಡೆಗೆ ಏರುವಂತಹ ಊರ್ಧ್ವಮುಖವಾದ ಅವನ ಸಾಧನೆಯ ಉತ್ತುಂಗತೆಯನ್ನು ಇಲ್ಲಿ ಪ್ರತಿಬಿಂಬಿಸಬಹುದಾಗಿದೆ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಅವರ ಸನ್ಮಿತ್ರರು ಕೂಡ ನಂದಿ ಧ್ವಜದ ಮುಂದೆ ನಿಂತು ನಂದಿ ಧ್ವಜಕ್ಕೆ ಪೂಜೆಯನ್ನು ಗೈದಂತಹ ಮರುದೃಶ್ಯಾವಳಿಯನ್ನು ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೃದಯ ತುಂಬಿ ಆಡಿದ ಮಾತುಗಳಲ್ಲಿ ನಮ್ಮ ನಾಡಿನ ಎಲ್ಲ ಪ್ರಜೆಗಳಿಗೆ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಭಾಗ್ಯವನ್ನು ಅನುಗ್ರಹ ಮಾಡಲಿ ಎಂಬ ಪ್ರಾರ್ಥನೆ ಇತ್ತು. ಮುಂದಿನ ವೀಕ್ಷಕ ವಿವರಣೆಯನ್ನು ಶ್ರೀಯುತ ತ್ರಿಪುರಾಂತರ್ಕಾರ್ ಅವರು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ವೀಕ್ಷಕ ಬಾಂಧವರಿಗೆ ವಿಜಯದಶಮಿ ದಸರಾ ಜಂಬೂ ಸವಾರಿಯ ದಿನದಂದು ಶುಭಾಶಯಗಳನ್ನು ಕೋರುತ್ತೇನೆ. ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದ ಮಡಿಲಲ್ಲಿ
109 ವರ್ಷಗಳ ಹಿಂದೆ ಅಂದರೆ 1912ರಲ್ಲಿ ನಿರ್ಮಾಣಗೊಂಡ ಅಂಬಾವಿಲಾಸ ಅರಮನೆಯ ಸೊಬಗು ಇಂದಿಗೂ ಕಡಿಮೆಯಾಗಿಲ್ಲ. ವಿಶೇಷ ದಿನಗಳಲ್ಲಿ ಮಾಡುವಂತಹ ವಿದ್ಯುತ್ ದೀಪಾಲಂಕಾರ ಈ ಅರಮನೆ ಆವರಣವನ್ನು ಸ್ವರ್ಗ ಸದೃಶವನ್ನಾಗಿ ಮಾಡುತ್ತದೆ. ಮೈಸೂರು ಅರಮನೆ ಕರ್ನಾಟಕ ರಾಜ್ಯದ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಹೆಮ್ಮೆ. ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಸೆಳೆಯುವ ಸೌಂದರ್ಯ ಸೌಧ ಇದಾಗಿದೆ. ಮೈಸೂರಿನ ಭವ್ಯ ಹಾಗೂ ದಿವ್ಯವಾದ ಇತಿಹಾಸವನ್ನು ಹೇಳುವ ಸಾಕ್ಷಿ ಸೌಧ ಇದಾಗಿದೆ. ಒಂದು ಚಿತ್ರ 1000 ಪದಕ್ಕೆ ಸಮ ಎನ್ನುವಂತೆ ಮೈಸೂರು ಇತಿಹಾಸದ 1000 ಸುವರ್ಣ ಘಳಿಗೆಗಳನ್ನು ನೆನಪಿಸುವ ಶಕ್ತಿ ಈ ಸೌಧಕ್ಕಿದೆ. ಇಂತಹ ಅರಮನೆ ಮುಂದೆ ಜಂಬೂ ಸವಾರಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿರುವ ನಾವು ನೀವುಗಳೇ ಧನ್ಯರು. ಕವಿವಾಣಿಯೊಂದು ಮೈಸೂರು ನಗರವನ್ನು ಹೀಗೆ ಬಣ್ಣಿಸುತ್ತದೆ: ಗಂಧದ ಗುಡಿಯಿದು ಮೈಸೂರು, ಚಿನ್ನದ ನಾಡಿದು ಮೈಸೂರು, ವೀಣೆಯ ಬೆಡಗಿದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾದ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಲ್ಲಿ ಮೈಸೂರು ಮಕ್ಕಳು ಎಂಬ ಶೀರ್ಷಿಕೆಯಲ್ಲಿ ಉತ್ತಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ನಾಡಾವುದು ಮೈಸೂರು, ನಿಮ್ಮೂರಾವುದು ಮೈಸೂರು, ಕನ್ನಡದ ಕಣ್ಣದು ಮೈಸೂರು, ನಾಲುಮಡಿ ಕೃಷ್ಣನ ಮೈಸೂರು. ಈಗ ತಾವೆಲ್ಲ ನೋಡ್ತಾ ಇರುವಂಥದ್ದು ನಂದಿ ಧ್ವಜ ಕುಣಿತ. ವೀಕ್ಷಕ ಬಾಂಧವರೇ, ನಂದಿ ಧ್ವಜವನ್ನು ನಂದಿ ಕಂಬ, ನಂದಿ ಕೋಲು ಹೀಗೆಲ್ಲ ಕರೆಯುವುದುಂಟು. ಕೊಡಗು ಕರಾವಳಿಯನ್ನು ಬಿಟ್ಟರೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಕಲೆ ರೂಢಿಯಲ್ಲಿದೆ. ಈಗ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರು ತೆರೆದ ವಾಹನದಿಂದಿಳಿದು ಏನು ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡುವಂತಹ ವೇದಿಕೆಯ ಕಡೆ ತೆರಳುತ್ತಾ ಇದ್ದಾರೆ. ಜಂಬೂ ಸವಾರಿಗೆ ಚಾಲನೆ ದೊರೆತಿದೆ. ನಂದಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅರಮನೆ ಆವರಣದಲ್ಲಿ ನಡೀತಾ ಇರುವಂತಹ ಈ ಸರಳ ದಸರಾ ಈ ಏನು 2 ವರ್ಷಗಳ ಕರಿಚಾಯಿಯಿಂದ ಹೊರಬರಲಿಕ್ಕೆ ಎಲ್ಲರಿಗೂ ಸಹಕರಿಸುತ್ತೆ ಅಂತ ನಂಬಿದ್ದೇವೆ. ನಾಡ ಹಬ್ಬ ಎಲ್ಲರ ಮನಸ್ಸಿನಲ್ಲಿ ಹೊಸ ಹುರುಪನ್ನು, ಚೈತನ್ಯವನ್ನು ತರಲಿದೆ. ಮುಂದಿನ ಈ ವಿಶೇಷವಾಗಿ ನಿರ್ಮಾಣ ಆಗಿರುವಂತಹ ವೇದಿಕೆಗೆ ಮುಖ್ಯಮಂತ್ರಿಗಳು ಯಾಕಂದರೆ ಅವರ ಮುಂದೆ ಕೆಲವು ತಂಡಗಳು, ಈ ಕಲಾ ಮೇಳಗಳು ಪ್ರದರ್ಶನವನ್ನು ಮಾಡಬೇಕು. ನಂದಿ ಧ್ವಜ ಕುಣಿತ ಈಗ ನಡೀತಾ ಇದೆ. ಇದು ಎಲ್ಲ ಶೈವ ಸಂಪ್ರದಾಯದ ಒಂದು ಜನಪದ ಮೇಳ ಇದು. ಅಲ್ಲೇ ಸಾಲಂಕೃತ ಆನೆಗಳು, ನಿಶಾನೆ ನೌಪತ್ತು ಆನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದೆ ರಾಜ ಮಹಾರಾಜರುಗಳು ಮೆರವಣಿಗೆ ಹೊರಡುವಾಗ ಈ ನಿಶಾನೆ ಮತ್ತು ನೌಪತ್ತು ಆನೆಗಳನ್ನು ಆರಂಭದಲ್ಲಿ ಬಿಡ್ತಾ ಇದ್ರು. ಅಂದರೆ ಸವಾರಿ ಬರ್ತಾ ಇದೆ, ಹುಷಾರ್, ಹೋಶಿಯಾರ್ ಅನ್ನೋ ಒಂದು ಎಚ್ಚರಿಕೆ ಜನಗಳಲ್ಲಿ ಇರ್ತಾ ಇತ್ತು. ನಂದಿ ಕೋಲು ಬಹಳ ಅತ್ಯಂತ ಉತ್ತಮವಾಗಿ ಅವರು ಕುಣಿಸ್ತಾ ಇದ್ದಾರೆ. ಇದು ಅಷ್ಟು ಸುಲಭವಾಗಿ ಕುಣಿಸೋದಕ್ಕೆ ಆಗದೇ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಹರಡೆ, ಕೊಳಗ ಮತ್ತು ಗಗ್ಗರ ಇವುಗಳು ಇದೆ. ಈ ಹರಡೆ ಒಳಗಡೆ ಟೊಳ್ಳಾಗಿರುತ್ತೆ. ಅದಕ್ಕೆ ಸಣ್ಣ ಸಣ್ಣ ಜಲ್ಲಿಗಳು ಅಥವಾ ಈ ಪಾರಿವಾಳದ ಬೀಜಗಳನ್ನು ಹಾಕ್ತಾರೆ. ಯಾಕೆಂದರೆ ಅದನ್ನು ಎತ್ತಿ ಕುಣಿಯುವಾಗ ಝಲ್ ಝಲ್ ಅನ್ನೋ ಒಂದು ಸಪ್ಪಳ ಬರಲಿ ಅನ್ನೋ ಕಾರಣಕ್ಕೆ. ಈ 18 ಮೊಳ ಉದ್ದ ಇರುವಂಥ ಎತ್ತರದ ಬಿದಿರಿನ ಬೊಂಬು ಇದು. ಇದಕ್ಕೆ ಒಂದೊಂದು ಮೊಳಕ್ಕೂ ಸಹಿತ ಧರ್ಮದ ಒಂದು ಸಂಕೇತ ಇದೆ ಅಂತ ನಂಬಿಕೆ ಉಂಟು. ಈಗ ಸಾಲಂಕೃತ ಆನೆಗಳು ಬರ್ತಾ ಇವೆ. ಈ ನಂದಿ ಧ್ವಜದ ಮೇಲ್ಭಾಗದಲ್ಲಿ ಕಳಸ ಇದೆ. ಅಲ್ಲಿ ಈ ರೇಷ್ಮೆ ಬಟ್ಟೆಗಳನ್ನು ಅಲ್ಲಿ ಇಳಿಬಿಟ್ಟಿದ್ದಾರೆ. ಅವೇ ಧ್ವಜ ಅವು. ಇದು ಝಲ್ ಝಲ್ ಅಂತ ಕುಣಿಸ್ಬೇಕಾದ್ರೆ ಒಬ್ಬನಿಂದ ಸಾಧ್ಯ ಆಗೋದಿಲ್ಲ. ಒಬ್ಬ ಮಾತ್ರ ಎತ್ತಿ ಕುಣಿಬಲ್ಲ. ಅದನ್ನು 2 ಹಗ್ಗಗಳಿಂದ ನಿರ್ಬಂಧಿಸಿ ಆ ಕಡೆ ಈ ಕಡೆ ಅವನ ಎಡಬಲ ಅಥವಾ ಹಿಂದೆ ಮುಂದೆ ಅನಿತ್ಯ ದೂರದಲ್ಲಿ ಜನ ನಿಂತು ಅದನ್ನು ಹತೋಟಿಯನ್ನು ತರ್ತಾ ಇರ್ತಾರೆ. ಇದು ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಧನಂಜಯ ಸಾಲಾನೆಯಾಗಿ ಬರ್ತಾ ಇದ್ದಾನೆ. ಅವನು ಈ ಮೊದಲಿಗೆ ಈ ರಾಜಲಾಂಛನಗಳು ಇವುಗಳನ್ನೆಲ್ಲ ಇಟ್ಕೊಂಡು ಬರ್ತಾ ಇದ್ದಂಥ ಆನೆಗಳಿಗೆ ಈಗ ಧನಂಜಯನಿಗೆ ಏನು ಮಾಡಿದ್ದಾರೆ ಅಂದರೆ ಪೊಲೀಸಿನ ಒಂದು ಧ್ವಜವನ್ನು ಅಲ್ಲಿ ಹಾಕಿದ್ದಾರೆ. ಆ ನೀಲಿ ಧ್ವಜ ಇದೆಯಲ್ಲ, ಅದು ಪೊಲೀಸು ಆರಕ್ಷಕ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಧ್ವಜ.
ಒಟ್ಟಿನಲ್ಲಿ ರಕ್ಷಣೆಗೆ ನಾವಿದ್ದೇವೆ ಅನ್ನುವಂಥದ್ದನ್ನು ಅಲ್ಲಿ ಸೂಚನೆ ಮಾಡಬೇಕು. ಈಗ ಅಲ್ಲಿ ಆನೆಗಳು ಸಾಲಾಗಿ ಬರೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾವುತರು ಆನೆಗಳಿಗೆ ಮಾತನ್ನು ಕೇಳಿಸ್ತಾ ಇದ್ದಾರೆ. ಅದರ ಮುಂದೆನೇ ವೀರಭದ್ರನ ಕುಣಿತವೂ ಸಹಿತ ನಮ್ಮ ಮುಂದೆ ಪ್ರಸ್ತಾಪವಾಗ್ತಾ ಇದೆ. ತ್ರಿಪುರಾಂತಿಕ ಅವರು ಹೇಳ್ತಾರೆ ಅಂತ ಕಾರಣ. ವೀರಭದ್ರನ ಕುಣಿತ ಕರ್ನಾಟಕದ ಜನಪ್ರಿಯ ದೈವ ವೀರಭದ್ರರು, ಪ್ರಮುಖವಾಗಿ ಶೈವರ ಹಾಗೂ ವೀರಶೈವರ ಆರಾಧ್ಯ ಮೂರ್ತಿ. ದಕ್ಷ ಬ್ರಹ್ಮನಿಂದ ಅವಮಾನಿತಳಾದ ಗೌರಿಯು ಯಜ್ಞಕುಂಡಕ್ಕೆ ಹಾರಿ ಅಸುನೀಗ್ತಾಳೆ. ಗೌರಿಯ ಜೊತೆಗೆ ಬಂದಿದ್ದ ನಂದೀಶ್ವರನು ಶಿವನಿಗೆ ಈ ವಿಷಯವನ್ನು ತಿಳಿಸಿದಾಗ ಶಿವನು ಕೋಪದಿಂದ ತನ್ನ ಹಣೆಗಣ್ಣನ್ನು ತೆಗೆಯಲಾಗಿ ವೀರಭದ್ರನು ಜನಿಸಿದ ಎಂಬ ಕಥೆ ಇದೆ. ಅಂದರೆ ವೀರಭದ್ರನು ಶಿವನ ಮಾನಸ ಪುತ್ರನಾಗಿದ್ದಾನೆ. ಕಾಲಿಗೆ ಝಣಝಣಿಸುವ ಗೆಜ್ಜೆ, ಮೊಣಕಾಲಿಗೆ ಹಿತ್ತಾಳೆ ಗಗ್ಗರ, ನಡುವಿಗೆ ಬಿಗಿದ ವಸ್ತ್ರ, ಕಾಸೆ ಹಾಕಿದ ಕೆಂಪು ಪಂಚೆ, ಕೆಂಪು ಜುಬ್ಬ, ಎದೆಗೆ ರುದ್ರನ ಪ್ರತಿಮೆ, ಕೈಯಲ್ಲಿ ಜಳಪಿಸುವ ಕತ್ತಿ, ಹಿಂದಲೆಗೆ ಬಿಳಿ ಬಣ್ಣದ ಚೌಲಿ, ಹಣೆಗೆ ವಿಭೂತಿ, ಕಣ್ಣಿಗೆ ರೌದ್ರತೆಯನ್ನು ತುಂಬುವಂತಹ ಹುಬ್ಬಿಗೆ ಹಚ್ಚಿದ ಕೆಂಪು ಬಣ್ಣ, ಪೊದೆ ಮೀಸೆ, ಸಾಕ್ಷಾತ್ ವೀರಭದ್ರನ ಪುನರಾವತಾರ ಎಂಬಂತೆ ಆವೇಶದಿಂದ ಕತ್ತಿಯಿಂದ ಜಳಪಿಸುತ್ತಾ ಕುಣಿಯುವ ಕಲಾವಿದನು ಮಧ್ಯೆ ಆಂಗಿಕ ಅಭಿನಯದ ಮೂಲಕ ಶಿವ ಮತ್ತು ದಕ್ಷ ಬ್ರಹ್ಮರ ಬದ್ಧ ವೈರ, ದಕ್ಷ ಬ್ರಹ್ಮನ ಯಜ್ಞ ಹಾಗೂ ಈ ಎಲ್ಲ ಕಥೆಯನ್ನು ವೀರಾವೇಶದಿಂದ ಪ್ರಾಸಬದ್ಧವಾಗಿ ಭಾವಪೂರ್ಣವಾಗಿ ನಿರೂಪಿಸುತ್ತಾರೆ. ತಾವು ಈಗ ನಂದಿಧ್ವಜ ಕುಣಿತವನ್ನು ನೋಡ್ತಾ ಇದ್ದೀರಿ. ಈ ಭಾಗದ ನಂದಿಧ್ವಜ ಕುಣಿತ ಬಹಳ ಪ್ರಚಲಿತವಾಗಿದೆ. ಬಹಳ ಕಾಲದಿಂದಲೂ ರಾಜಪರಂಪರೆಯಲ್ಲಿ ಶಿವನ ವಾಹನವಾದ ನಂದಿಗೆ ಪ್ರಥಮವಾಗಿ ಪೂಜೆ ಸಲ್ಲಿಸುವುದು ವಾಡಿಕೆ. ನಂದಿಧ್ವಜ ಕುಣಿತವನ್ನು ವೀಕ್ಷಕರೆಲ್ಲ ನೋಡ್ತಾ ಇದ್ದೀರಿ ಅರಮನೆಯ ಆವರಣದಲ್ಲಿ. ಈಗ ಆನೆಗಳು, ಈ ಸಾಲಂಕೃತ ಆನೆಗಳು, ಈ ನಿಶಾನೆ ಮತ್ತು ನೌಪತ್ತು ಆನೆಗಳಿಗಂದರೆ ಹಿಂದೆ ಈ ರಾಜ ಮಹಾರಾಜರು ತಮ್ಮ ವೈಭವದ ಪರಾಕ್ರಮವನ್ನು ಮೆರೆಸೋದಕ್ಕೋಸ್ಕರ ಮತ್ತು ಅವರು ಈ ಶತ್ರುಗಳ ರಾಜ್ಯದಲ್ಲಿ ಗೆದ್ದು ಬಂದಂಥ ವಿಶಿಷ್ಟವಾದ ವಸ್ತುಗಳನ್ನು ಈ ಆನೆಗಳ ಮೇಲೆ ಇಟ್ಟು ಜನ ಅದನ್ನು ನೋಡಿ, ಪ್ರಜೆಗಳು ನೋಡಿ ಸಂತೋಷಪಡ್ರಿ, ಮತ್ತು ಶತ್ರುಗಳು ಅದನ್ನು ನೋಡಿ ಮತ್ತೆ ಹೆದರಿ ದಂಡೆತ್ತಿ ಬರದೇ ಇರಲಿ ಅನ್ನೋ ಎಚ್ಚರಿಕೆಗಳು ಸಹಿತ ಇದನ್ನೆಲ್ಲ ಉಪಯೋಗ ಮಾಡ್ಕೋತಾ ಇದ್ದಾರೆ. ಆ ಆನೆಗಳಿಗೆ ಎಷ್ಟು ಸುಂದರವಾದಂಥ ಅಲಂಕಾರಗಳನ್ನು ಮಾಡಿದ್ದಾರೆ. ಇದಕ್ಕೆ ಯಾವುದೇ ರಾಸಾಯನಿಕ ಲೇಪಗಳನ್ನು ಅವರು ಬಳಸೋದಿಲ್ಲ. ನೈಸರ್ಗಿಕವಾಗಿ ಬರ್ತಕ್ಕಂತಹ ಈ ಹೂವು, ಬಳ್ಳಿ, ಗೆಡ್ಡೆ ಮತ್ತು ಪುಷ್ಪರಾಗ ಇವುಗಳಿಂದ ಬಣ್ಣಗಳನ್ನು ಮಾಡಿಕೊಟ್ಟು ಅವುಗಳಿಗೆ ವಿಧವಿಧವಾದಂತಹ ಆನಂದಕರವಾದಂತಹ ನೋಡೋದಕ್ಕೆ ಕಣ್ಮನ ತಳೆಯುವಂತಹ ಒಂದು ಸೌಂದರ್ಯ ಹೆಚ್ಚಿಸುವ ಹಾಗೆ ಅದರ ಮೇಲೆ ಚಿತ್ತಾರಗಳನ್ನು ಮೂಡಿಸಿರ್ತಾರೆ. ಆ ಆನೆಗಳ ಮೇಲೆ ಈ ನೋಡಿ ಆ ಮುಖಸಿರಿ, ಆ ಗೊಂಡೆ, ಇವು ಹಿತ್ತಾಳೆ, ಅದಕ್ಕೆ ಚಿನ್ನದ ಲೇಪನ ಸಹಿತ ಮಾಡಿದ್ದಾರೆ. ಬೆನ್ನಿನ ಮೇಲೆ ರೇಷ್ಮೆಯ ಹೊದಿಕೆಯನ್ನು ಹೊಚ್ಚಿದ್ದಾರೆ. ಮಾವುತರು ವಿರಾಜಮಾನರಾಗಿ ಕೂತ್ಕೊಂಡು ಆ ಆನೆಗಳನ್ನು ನಡೆಸ್ಕೊಂಡು ಬರೋದಕ್ಕೆ ಮಾಡಿದ್ದಾರೆ. ಈ ಬಾರಿ ಏನಂಥ ಹೆಚ್ಚು ಗದ್ದಲ ಇಲ್ಲದೇ ಇರೋದ್ರಿಂದ ಸರಾಗವಾಗಿ ನಿಧಾನವಾಗಿ ಮೆರವಣಿಗೆ ಹೋಗಲಿ ಅನ್ನೋ ಕಾರಣಕ್ಕೆ ಅಲ್ಲೇ ಕಲಾವಿದರು ಪ್ರಸ್ತುತಿಯನ್ನು ಹೊಡಿಸ್ತಾ ಇದ್ದಾರೆ. ಈ ವೀರಭದ್ರನ ಏನು ಈ ಕುಣಿತ ಇದೆಯಲ್ಲ, ಇವೆಲ್ಲ ಶಿವಪುರಾಣವನ್ನು ಹೇಳೋದಕ್ಕೋಸ್ಕರವಾಗಿ ಉಟ್ಕೊಂಡಿರುವಂತಹ ಒಂದು ಕಲೆಗಳಿವೆ. ಈಗ ನಮ್ಮ ಮುಂದೆ ಮುಂದಿನ ವೀಕ್ಷಕ ವಿವರಣೆಯನ್ನು ದೀಪಿಕಾ ಅವರು ಹೇಳ್ತಾರೆ. ಶ್ಲಾಘನೆ ಮಾಡಲೇಬೇಕಾಗಿದೆ. ಸಾಲಂಕೃತಗೊಂಡಂತಹ ಆನೆಗಳು ಅಂತನ್ನೋದು ನಮ್ಮ ನವರಾತ್ರಿಯ ಸಂಭ್ರಮ, ಮೈಸೂರು ದಸರೆಯ ಒಂದು ಅವಿಭಾಜ್ಯ ಅಂಗ. ಜಂಬೂ ಸವಾರಿ ಅನ್ನುವಂತಹ ಅನ್ವರ್ಥ ನಾಮ ಈ ಆನೆಗಳ ಮೂಲಕವಾಗಿಯೇ ನಮ್ಮ ಈ ಉತ್ಸವಕ್ಕೆ ಬಂದಿದೆ ಅಂತನ್ನುವುದನ್ನು ನಾವಲ್ಲಿ ಗಮನಿಸಬೇಕು. ರಾಜ ಒಡೆಯರರ ಮೂಲಕವಾಗಿ ನಮ್ಮ ಈ ಒಂದು ಪರಂಪರೆಗೆ ಪರಿಚಿತವಾದಂತಹ ದಸರಾ ಮೈಸೂರಿನಲ್ಲಿ ದಸರಾ ಆಚರಣೆಯ ರೂಪದಲ್ಲಿ ರೂಪುಗೊಂಡಂತಹ ಖ್ಯಾತಿ, ಅದನ್ನು ನಮಗಾಗಿ ಒದಗಿಸಿಕೊಟ್ಟಂತಹ ಖ್ಯಾತಿ ಪ್ರಾತಸ್ಮರಣೀಯರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಸಲ್ಲತ್ತೆ ಅನ್ನುವಂಥದ್ದು
ಚರಿತ್ರೆಯ ಪುಟಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು 10ನೆಯ ಚಾಮರಾಜೇಂದ್ರ ಒಡೆಯರ್ ಅವರ ಮೂಲಕ ಈ ಅಂಬಾರಿಯಲ್ಲಿ ಸಾಗುವಂತಹ ಪರಂಪರೆ, ಜಂಬೂ ಸವಾರಿ ಅನ್ನುವಂತಹ ಒಂದು ಪರಂಪರೆ ನಮಗೆ ಪ್ರಾಪ್ತವಾಯಿತು. ಇನ್ನು ಶಕ ಪುರುಷರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ಹಲವಷ್ಟು ಪ್ರಥಮಿಕೆಗಳಿಗೆ ಮೈಸೂರನ್ನು ಭೂಪಟಲದುದ್ದಕ್ಕೂ ಕೊಂಡೊಯ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರರ ಮೂಲಕವಾಗಿ ಅರಸು ಮನೆತನದ ಸಾಂಪ್ರದಾಯಿಕ ಆಚರಣೆಯಾಗಿ ಕಂಡುಬಂದಂತಹ ದಸರಾ ಜನಸಾಮಾನ್ಯರ ದಸರೆಯಾಗಿ ಪ್ರಜೆಗಳು ಅದರಲ್ಲಿ ಪಾಲ್ಗೊಳ್ಳುವಂತಹ ಸದವಕಾಶವನ್ನು ಪಡೆದುಕೊಂಡ್ರು. ನಾವೀಗ ನೋಡ್ತಾ ಇದ್ದೀವಿ ಶುಭ್ರವಾದ ಆಕಾಶ. ಆ ವರುಣ ಕೂಡ ಬಹಳ ಸಂತೃಪ್ತನಾಗಿ ಈ ಮೈಸೂರು ದಸರೆಯಲ್ಲಿ ನಾನೂ ಪಾಲ್ಗೊಂಡು ಅದರ ಅವಿಸ್ಮರಣೀಯ ಘಳಿಗೆಗಳನ್ನು ನನ್ನ ಮನಸ್ಸಿನಲ್ಲಿ ಛಾಪೊತ್ತಿಕೊಳ್ಳೋಣ ಎಂಬ ರೀತಿಯಲ್ಲಿ ತಾನು ಪ್ರಶಾಂತ ಚಿತ್ತನಾಗಿ ಅರಮನೆಯ ಘಳಿಗೆಗಳನ್ನು ವೀಕ್ಷಿಸ್ತಾ ಇದ್ದಾನೆ. ಸಾಲು ಆನೆ, 90 ಆನೆಗಳು ಮುಂದೆ ಮುಂದೆ ಸಾಗುವ ಮೂಲಕವಾಗಿ ಬಹಳಷ್ಟು ಹೊತ್ತಿನಿಂದ ಕಾದು ಕುಳಿತಿರುವಂತಹ ಸಹೃದಯರಿಗೆ, ಕಲಾಭಿಮಾನಿಗಳಿಗೆ, ಸಾತ್ವಿಕ ಸಮುದಾಯಕ್ಕೆ ಇನ್ನೇನು ಜಂಬೂ ಸವಾರಿಯ ಕ್ಷಣಗಣನೆ ಆರಂಭವಾಗಿದ್ದು ತಾಯಿ ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆಯಲಿದ್ದೀರಿ ಅನ್ನುವಂತಹ ನಿಶಾನೆಯನ್ನ, ಸೂಚನೆಯನ್ನ ನಮಗೆ ಕೊಡ್ತಾ ಇದೆ. ಅಂಬಾವಿಲಾಸದ ಅರಮನೆ ಯಾವತ್ತಿದ್ದರೂ ಜಗತ್ ಪ್ರಸಿದ್ಧ. ನಳಿಸುವಂತಹ ದೀಪಾಲಂಕೃತವಾದ ಸಂಜೆಯ ಹೊತ್ತಿನಲ್ಲಿನ ಅರಮನೆಯನ್ನ ನೋಡುವುದೇ ಒಂದು ಹಬ್ಬ. ಸರಿಸುಮಾರು 97,000 ವಿದ್ಯುತ್ ಅಲಂಕಾರಗಳನ್ನ ನೋಡುವ ಬಲ್ಬ್ಗಳನ್ನ ನೋಡ್ತೀವಿ. ಇಲ್ಲಿ ಈಗ ನಾಗಸ್ವರವನ್ನ ನೋಡ್ತಾ ಇದ್ದೀವಿ. ನಾದಸ್ವರ ಅಥವಾ ನಾಗಸ್ವರ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಸುಷಿರವಾದ್ಯ ಇದು. ಅರ್ಥಾತ್ ಗಾಳಿಯನ್ನು ಊದುವ ಮೂಲಕವಾಗಿ ಶಬ್ದವನ್ನು ಉತ್ಪನ್ನ ಮಾಡುವಂತಹ ವಾದ್ಯ ಇದು. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಯಾವುದೇ ಮಂಗಳ ಮಹೋತ್ಸವ, ಮದುವೆ, ಮುಂಜಿ, ದೇವತಾ ಕಾರ್ಯಗಳು, ಧಾರ್ಮಿಕವಾದಂತಹ ಮಂಗಳ ಕಾರ್ಯಕ್ರಮಗಳಾಗುವಾಗಲೆಲ್ಲ ನಾಗಸ್ವರ ಮತ್ತು ತವಿಲ್ ಅನ್ನುವಂತಹ ಆ ಅವನದ್ದ ವಾದ್ಯದ ಜೋಡಿ ಇಲ್ಲದೆ ನಾಂದಿ ಪೂಜೆ ಸಾಧ್ಯವೇ ಇಲ್ಲ. ಇಲ್ಲಿ ಕೂಡ ಹಲವಷ್ಟು ಮಂದಿ ಕಲಾ ತಂಡದ ಪ್ರಸ್ತುತಿಯನ್ನು ಪಡಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ನಾದಸ್ವರ ವಿದ್ವಾನ್ ಆಗಿರತಕ್ಕಂತಹ ಶ್ರೀಯುತ ಆರ್ ನಾಗರಾಜ್ ಮತ್ತು ತಂಡದ ಕಲಾವಿದರು ಹಾಗೂ ಹಂಪಾಪುರ ಮಹಾದೇವ್ ತಂಡದ ಕಲಾವಿದರು ಸೇರಿಕೊಂಡು ನುಡಿಸ್ತಾ ಇರತಕ್ಕಂತಹ ನಾದಸ್ವರದ ತಂಡವನ್ನು ನೋಡ್ತಾ ಇದ್ದೀವಿ. ಅವರ ಹಿಂದೆ ನಾವು ಕಾಣಬಹುದಾಗಿರುವಂತಹ ಮತ್ತೊಂದು ಮಂಗಳವಾದ್ಯ ವಿದೇಶದಲ್ಲಿ ಹುಟ್ಟಿ ವಿದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದು ವಿದೇಶಿ ಸಂಗೀತದಲ್ಲಿ ಹೆಚ್ಚು ಬಳಕೆಯಾಗಿದ್ದರೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನುಡಿತಗಳಲ್ಲೂ ತಾನು ಸೈ ಎನ್ನಿಸಿಕೊಂಡಿರುವಂತಹ ಮತ್ತೊಂದು ಸುಷಿರವಾದ್ಯ, ಅದೇ ಸ್ಯಾಕ್ಸಫೋನ್. ಆ ಸ್ಯಾಕ್ಸಫೋನ್ ಅನ್ನುವಂತಹ ವಾದ್ಯವೂ ಕೂಡ ಸುಷಿರವಾದ್ಯವಾಗಿದ್ದು ಆ ಕಲಾವಿದನಲ್ಲಿ ಇರತಕ್ಕಂತಹ ಉಸಿರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯದ ಮೇಲೆ ಅದರಿಂದ ಹೊಮ್ಮಿ ಬರುವಂತಹ ನಾದ ಮಾಧುರ್ಯ ತನ್ನ ಸುತ್ತಲ ಪರಿಸರದಲ್ಲಿ ತುಂಬಿ ಕೇಳುಗನ ಮನಸ್ಸಿಗೆ ಮುದವನ್ನ, ಸಂತಸವನ್ನು ಕೊಡುವಂಥದ್ದಾಗತ್ತೆ. ಈಗ ಮುಂದೆ ಬರ್ತಾ ಇರುವಂತಹ ವೀಕ್ಷಕ ವಿವರಣೆಯನ್ನು ಶ್ರೀಯುತ ತ್ರಿಪುರಾಂತಕರ್ ಅವರು ಮುಂದುವರಿಸ್ತಾರೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಥವಾ ಕೇಂದ್ರ ಬಿಂದು ಗಜಪಡೆ. ಗಜಪಡೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಜನರ, ವೀಕ್ಷಕರ ಕಣ್ಮನಗಳನ್ನು ಸೆಳೆಯುವಂತಹ ಪಡೆ. ಕಳೆದ ತಿಂಗಳು 13ನೇ ತಾರೀಕು ಬಂಡೀಪುರದಿಂದ ಈ ಗಜಪಯಣ ಹೊರಟು ಮೈಸೂರಿನ ಅರಣ್ಯ ಭವನದಲ್ಲಿ ಇಳಿದು 1 ತಿಂಗಳಿನಿಂದ ಸತತವಾಗಿ ಪೌಷ್ಟಿಕ ಆಹಾರದೊಂದಿಗೆ ಇಲ್ಲಿ ಅವು ಪ್ರತಿನಿತ್ಯ ತಾಲೀಮನ್ನು ನಡೆಸ್ತಾ ಇದ್ದಾವೆ. ಪ್ರತಿ ವರ್ಷ ಸುಮಾರು 5.5 ಕಿಲೋಮೀಟರ್ ಮೈಸೂರು ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5.5 ಕಿಲೋಮೀಟರ್ ಚಲಿಸಬೇಕಿದ್ದ ಈ ಜಂಬೂ ಸವಾರಿ ಈ ವರ್ಷ ಸರಳ ದಸರೆ ಹಿನ್ನೆಲೆಯಲ್ಲಿ ಅರಮನೆಯ ಆವರಣಕ್ಕೆ ಸೀಮಿತವಾಗಿದ್ದರಿಂದ ಪ್ರತಿನಿತ್ಯ ಇಲ್ಲೇ ತಾಲೀಮನ್ನು ಈ ಗಜಪಡೆ ನಡೆಸ್ತಾ ಇದ್ವು. ಶಿಸ್ತುಬದ್ಧವಾಗಿ ಮಾವುತನ ಆಜ್ಞೆಗಳನ್ನು, ಸನ್ನೆಗಳನ್ನು ಪಾಲಿಸುವಂತಹ ಈ ಗಜಪಡೆ ಸಾವಿರಾರು ಜನರ ನಡುವೆ ಗಜಗಾಂಭೀರ್ಯದಿಂದ ಜನರ ಮನಸ್ಸನ್ನು ಸೆಳೀತಾ ಇದ್ದಾವೆ. ಈ ಆನೆಗಳ ಮೇಲೆ ಚಿತ್ರಿಸಿರುವಂತಹ ಈ ಚಿತ್ರಗಳು ನೈಸರ್ಗಿಕ ಬಣ್ಣದಿಂದ ಮಾಡಿದಂತಹವು ಚಿತ್ತಾಕರ್ಷಕವಾಗಿದ್ದಾವೆ. ಮಕ್ಕಳಿಗಂತೂ ಜಂಬೂ ಸವಾರಿಯ ಆನೆಗಳು ಮುದವನ್ನು ನೀಡ್ತವೆ.
ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಸ್ಯಾಕ್ಸೋಫೋನ್ ಮಹಿಳಾ ತಂಡ ಮುನ್ನಡೀತಾ ಇದೆ. ಹಾಗೆ ಈ ನೌಪತ್ ಆನೆ ಬರ್ತಾ ಇದೆ. ಅರಮನೆಯ ಆವರಣದಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ಏನು ಕಳೆದ 2 ವರ್ಷಗಳಿಂದ ನಾಡಿನ ಜನತೆ ಮಹಾಮಾರಿಯಿಂದ ನರಳುತ್ತಾ ಇದ್ರು, ಅದರಿಂದ ಹೊರಬರೋದಕ್ಕೆ ಈ ಒಂದು ದಸರಾ ಹಬ್ಬದ ಆಚರಣೆ ಸಂಭ್ರಮ ಸಹಕಾರಿಯಾಗಲಿದೆ. ವೀಕ್ಷಕರೇ, ಅಂಬಾವಿಲಾಸ ಅರಮನೆಯ ಮುಂದೆ ಗಜಪಡೆ ತಮ್ಮ ಗಜಗಾಂಭೀರ್ಯದ ನಡಿಗೆಯಿಂದ ಜನರ ಮನಸ್ಸನ್ನು ಸೆಳೀತಾ ಇದೆ. ಹಲವಾರು ಜನರು ಆ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ತಮ್ಮ ಮೊಬೈಲ್ ಕ್ಯಾಮರಾಗಳಲ್ಲೂ ಸಹ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅರಮನೆಯ ಹಿನ್ನೆಲೆಯಲ್ಲಿ ದಸರಾ ಆನೆಗಳು ನಡ್ಕೊಂಡು ಹೋಗ್ತಾ ಇರೋ ವೈಭವ ನೋಡೋದಕ್ಕೆ 2 ಕಣ್ಣು ಸಹಿತ ಸಾಲೋದಿಲ್ಲ. ಅದಕ್ಕೆ ನೋಡಿದ್ರೆ ನೋಡಬೇಕು, ದಸರಾ ಆ ವೈಭವನ ಅಂತ ಜನ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಈ ಯದುವಂಶದ ಅರಸರನ್ನು ನಾವು ನೆನೆಸ್ಕೊಳ್ಳೋದು ತುಂಬ ಸೂಕ್ತ ಅಂತ ಅನಿಸುತ್ತೆ. ಕ್ರಿಸ್ತಶಕ 1399ರಲ್ಲಿ ಕೇವಲ 33 ಹಳ್ಳಿಗಳ ಇರುವಂಥ ಒಂದು ಚಿಕ್ಕ ಪಾಳೆಗಾರಿಕೆಯಿಂದ ಆರಂಭವಾದಂಥ ಈ ಯದುವಂಶ ಸುಮಾರು 548 ವರ್ಷಗಳು ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ್ವು. ಇಷ್ಟು ಹೆಚ್ಚು ಆಡಳಿತವನ್ನು ನಡೆಸಿದಂತಹ ಅರಸೊತ್ತಿಗೆ ಇನ್ಯಾವುದು ಇಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಮುಂದೆ ಒಂದು ಸ್ತಬ್ಧ ಚಿತ್ರ ಬರ್ತಾ ಇದೆ, ಅಮೃತ ವರ್ಷ ಸ್ತಬ್ಧ ಚಿತ್ರ. ನಮ್ಮ ದೇಶ ಸ್ವಾತಂತ್ರ್ಯಗೊಂಡ 75ನೇ ವರ್ಷದ ಆಚರಣೆ ಅರ್ಥಾತ್ ಅಮೃತ ಮಹೋತ್ಸವದ ಆಚರಣೆಯನ್ನು ಸಾಂಕೇತಿಕವಾಗಿ ಈ ಸ್ತಬ್ಧ ಚಿತ್ರ ತಿಳಿಸ್ತಾ ಇದೆ. ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ನಾವು ಕಾಣಬಹುದಾಗಿದೆ. ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಹೋರಾಟವನ್ನು ಮಾಡಿದಂತಹ ರಾಷ್ಟ್ರ ನಾಯಕರುಗಳ ಚಿತ್ರವನ್ನು ಸಹ ತಾವು ಗಮನಿಸಬಹುದಾಗಿದೆ. ಅಂಬಾವಿಲಾಸ ಅರಮನೆಯ ಮುಂದೆ ಈ ವರ್ಷ ವಿಶೇಷ ಆಚರಣೆ ಅದೇನೆಂದರೆ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವ. ಈ ಒಂದು ಅಮೃತ ಘಳಿಗೆಯಲ್ಲಿ ಸ್ವಾತಂತ್ರ್ಯ ನಾಯಕರನ್ನು ನೆನೆಯುವಂತಹ ಈ ಸ್ತಬ್ಧ ಚಿತ್ರ ನಿಜಕ್ಕೂ ಅರ್ಥಪೂರ್ಣವಾಗಿದೆ, ಸಕಾಲಿಕವಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಒಂದು ಸ್ತಬ್ಧ ಚಿತ್ರದಲ್ಲಿ 1930ರ ಉಪ್ಪಿನ ಸತ್ಯಾಗ್ರಹವನ್ನು ಬಿಂಬಿಸುವಂತಹ 2D ಚಿತ್ರವನ್ನು ನಿರ್ಮಿಸಿದ್ದಾರೆ. ಹಾಗೆ ಕರ್ನಾಟಕದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಮದ್ದೂರು ಪಟ್ಟಣದ ಶಿವಪುರದಲ್ಲಿ 1979ರಲ್ಲಿ ನಿರ್ಮಿಸಿರುವ ಸತ್ಯಾಗ್ರಹ ಸೌಧದ ಚಿತ್ರವೂ ಸಹ ಇದೆ. 1938ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರಧ್ವಜವನ್ನು ಶಿವಪುರದಲ್ಲಿ ಆರೋಹಣ ಮಾಡಿದ ಕುರುಹಾಗಿ ಈ ಸೌಧವನ್ನು ನಿರ್ಮಿಸಲಾಗಿದೆ. ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಕೇವಲ ಈ ಶಕ್ತಿ ಸೌಧ ಅಥವಾ ಏನು ಶಿವಪುರದ ಸೌಧ ಹಾಗೆ ಉಪ್ಪಿನ ಸತ್ಯಾಗ್ರಹ ಅಷ್ಟೇ ಅಲ್ಲ, ರಾಷ್ಟ್ರ ನಾಯಕರುಗಳಾದಂತಹ ನೆಹರೂರವರು, ಅಂಬೇಡ್ಕರ್ರವರು, ಸುಭಾಷ್ ಚಂದ್ರ ಬೋಸ್ರವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು, ಗೋಪಾಲಕೃಷ್ಣ ಗೋಖಲೆರವರು, ಹೀಗೆ ಹಲವಾರು ಸ್ವಾತಂತ್ರ್ಯ ನಾಯಕರ ಚಿತ್ರಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ. ಇಲ್ಲಿ ಸ್ವತಂತ್ರ ಸೇನಾನಿಯನ್ನು ಸಹ ತಾವು ಕಾಣಬಹುದಾಗಿದೆ. ಇದರ ಮುಂದೆ ಈ ಕಂಸಾಳೆಯ ಕಲಾವಿದರು ತಮ್ಮ ಚಾಕಚಕ್ಯತೆಯಿಂದ ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಬೀಸು ಕಂಸಾಳೆ. ಆರಂಭದಲ್ಲಿ ಕೇವಲ 3 ಜನರಿಂದ ಆರಂಭವಾಗ್ತಾ ಇತ್ತು ಈ ಕಂಸಾಳೆ ಪದ. ತಂದನ್ನ ತಾನಾನ ತಂದನಾನ ತಾನಾನ ಈ ರೀತಿ ಹಾಡಿಕೊಂಡು ಅವರು ಮಲೆ ಮಹದೇಶ್ವರನಿಗೆ ಸಂಬಂಧಪಟ್ಟಂಥ ಹಲವಾರು ಮಹಿಮೆಗಳನ್ನು, ಕಥೆಗಳನ್ನು, ಉಪಕಥೆಗಳನ್ನು ಇವುಗಳನ್ನೆಲ್ಲ ಹೇಳ್ತಾ ಇದ್ರು. ನಂತರದ ದಿವಸಗಳಲ್ಲಿ ಇದಕ್ಕೆ ಹೆಚ್ಚು ಮುಂದುವರಿಕೆ ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ತೊಡಸ್ಕೊಂಡು ಈ ಬೀಸು ಕಂಸಾಳೆ ಮತ್ತು ಕುಣಿದು ನೆಗೆದು ಜಿಗಿದು ಹಾಡುವಂತಹ ಹಲವಾರು ವಿಶೇಷತೆಗಳನ್ನು ಅವರು ಬೆರೆಸ್ಕೊಂಡ್ರು. ಮತ್ತು ಈ ವೀರಭದ್ರನ ಕಲಾವಿದರನ್ನು ನಾವು ಕಾಣ್ತಾ ಇದ್ದೇವೆ. ಅದರ ಹಿಂಬದಿಯಲ್ಲಿ ಅಮೃತ ಮಹೋತ್ಸವದ ಸ್ತಬ್ಧ ಚಿತ್ರವಿತ್ತು.
ಈ ಕಂಸಾಳೆಯನ್ನು ಈಗಾಗಲೇ ಮುಂದಕ್ಕೆ ಹೋಗಿ ನೀವು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲೇ ಜಿಗಿದು ಒಂದು ವೃತ್ತಾಕಾರದಲ್ಲಿ ಕಲಾವಿದರು ಬೀಸು ಕಂಸಾಳೆಯನ್ನು ಬೀಸ್ತಾ ಇರೋದನ್ನು ನಾವು ನೋಡಬಹುದು. ಇದು ಪದ ಮತ್ತು ಪದ್ಯಗಳಲ್ಲೂ ಸಹಿತ ಕಾವ್ಯಗಳಲ್ಲೂ ಸಹಿತ ಇದೆ. ಈಗ ಮಾನವ ನಿರ್ಮಿತ ಪಿರಮಿಡ್ಗಳನ್ನು ಅವರು ನಿರ್ಮಾಣ ಮಾಡಿ ಅಲ್ಲೇ ಆ ಬೆನ್ನಿನ ಮೇಲೆ ಒಬ್ಬ ಕಲಾವಿದ ನಿಂತು ಬೀಸು ಕಂಸಾಳೆಯಿಂದ ಯಾವುದೇ ಲಯ ಶ್ರುತಿ ತಪ್ಪದ ಹಾಗೆ ಹಾಕಿ ನಂತರ ಅಲ್ಲಿಂದ ಜಿಗಿದು ಕುಳಿತು ನೆಗೆದು ಆಡ್ತಾ ಇರ್ತಕ್ಕಂಥ ವಿವಿಧ ವಿನೋದ ಭಂಗಿಗಳನ್ನು ನಾವು ನೋಡಬಹುದು. ಇವುಗಳು ಒಂದು ಕತೆಗಳ ರೀತಿಯಲ್ಲೂ ಇರುತ್ತೆ. ಇದು ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರನು ಬರಲಿಲ್ಲ ನನ್ನ ತಂಗಿ ಅಂತ ಹೇಳ್ತಾ ಆತ ಪರಸ್ತ್ರೀಯರ ನಂಜುಂಡೇಶ್ವರ ಅವರ ಸಂಘದಲ್ಲಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ಸಿಟ್ಟು ಬಂದು ಹೇಳ್ತಾಳೆ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟಕಬಾರ್ದ, ನಾಕಾರ ಜರ ಬಂದು ನರಳಾಡಿ ಸಾಯಬಾರ್ದ, ಅವ್ವ ಅವನ ಇಷ್ಟೊಡೆಯ ಬರಲಿಲ್ಲ ತಂಗ್ಯವ್ವ ತಂದನ್ನತ್ತ ನಾನ ತಂದನ್ನತ್ತ ನಾನ ತಂದನಾನತ ನಾನ. ಈ ರೀತಿ ಸುಶ್ರಾವ್ಯವಾಗಿ ಹಾಡ್ತಾ ಜನಗಳ ಮನರಂಜನೆಯನ್ನು ಸಹಿತ ಇಟ್ಕೊಂಡು ಅವರ ಗಮನ ಇನ್ನೆಲ್ಲೂ ಹೋಗದ ಹಾಗೆ ಈ ರಾತ್ರೋರಾತ್ರಿ ಈ ಜನಪದ ಉತ್ಸವವನ್ನು ಅವರು ಮೆರೆಸ್ತಾ ಇದ್ದರು. ಅಂತಹ ಶಕ್ತಿ, ಒಂದು ಚುಂಬಕ ಶಕ್ತಿ ಈ ಕಂಸಾಳೆಯಲ್ಲಿ ಇದೆ. ಜನಪದ ಕಲೆಗಳು ಅಂತ ಹೇಳುವಾಗ ಲೋಕಧರ್ಮಿ ಅಥವಾ ನಾಟ್ಯಧರ್ಮಿ ಅಂತ ಏನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಅದು ಗಮನಕ್ಕೆ ಬರುವಂತಹ ಅಂಶವೇ. ಜನಪದ ಕಲೆಗಳೂ ಕೂಡ ಪುರಾಣ ಪ್ರಸಿದ್ಧವಾದ ಹಲವಷ್ಟು ಪ್ರಸಂಗಗಳನ್ನು ಆಧಾರವನ್ನಾಗಿಟ್ಟುಕೊಂಡು ತಾವು ತಮ್ಮ ಒಂದು ಉತ್ಪತ್ತಿಯನ್ನು ಹೊಂದಿರುವುದನ್ನು ಕಾಣಬಹುದು. ಮಲೆ ಮಹದೇಶ್ವರನ ಮಹಿಮೆಗಳನ್ನು, ಯಶೋಗಾಥೆಗಳನ್ನು ವರ್ಣನೆ ಮಾಡುವಂತಹ ಕಂಸಾಳೆಯ ಕುಣಿತ ಅನ್ನುವುದನ್ನು ನಾವೀಗಷ್ಟೇ ನೋಡಿದ್ವಿ. ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಮುಹೂರ್ತ ಮೀರದ ರೀತಿಯಲ್ಲಿ ಶುಭ ಮುಹೂರ್ತಗಳಿಗೆ ಎಲ್ಲಿ ಅಂಬಾರಿಗೆ ಏನು ಪುಷ್ಪಾರ್ಚನೆ ನೆರವೇರಬೇಕಾಗಿದೆ ಅದರ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿಕೊಡ್ತಾ ಇರೋದನ್ನು ನೋಡಬಹುದು. ಜನಪದ ಕಲಾ ತಂಡಗಳು ಮಾಡುವಂತಹ ಉತ್ಪ್ಲವನಗಳಿರಬಹುದು, ಭ್ರಮರಗಳಿರಬಹುದು, ಅದು ಯಾವುದೇ ವಿಧವಾದ ಭಂಗಿಗಳಲ್ಲಿ ಅವರು ತಮ್ಮ ಲಯಕ್ಕನುಗುಣವಾದ ನಡೆಗಳನ್ನು ಮಾಡ್ತಾ ಇದ್ರೂ ಕೂಡ ಲಯದ ಮೇಲಿನ ಹಿಡಿತ, ಕಥೆಯ ಮೇಲಿನ ಹಿಡಿತ, ಅವರ ನಡೆಗಳ ಮೇಲಿನ ಹಿಡಿತ ಎಲ್ಲೂ ಅಬಾಧಿತವಾಗಿ ನಡೆಯುತ್ತೆ. ಸರ್ವೇ ಸಾಮಾನ್ಯವಾಗಿ ವೀರಭದ್ರ ಕುಣಿತ, ವೀರಗಾಸೆ ಕುಣಿತ ಮುಂತಾದವುಗಳು ಶೌರ್ಯ ಪ್ರಧಾನವಾದ, ವೀರರಸ ಪ್ರಧಾನವಾದಂತಹ ನಾಟ್ಯಗಳಾಗಿದೆ. ಇದೀಗ ನಾವು ನೋಡ್ತಾ ಇದ್ದೀವಿ ಮತ್ತೊಂದು ಸ್ತಬ್ಧ ಚಿತ್ರ, ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರುವಂಥದ್ದು. ಹೇಳ್ತಾ ಇದ್ದ ರೀತಿಯಲ್ಲಿ ಜನಪದ ಕಲಾ ತಂಡ ಅಂತ ಹೇಳುವಾಗ ಆ ಆರ್ಭಟಿ ವೃತ್ತಿಗಳನ್ನು ಅವರು ಪ್ರಚುರಪಡಿಸ್ತಾ ಹೋಗ್ತಾರೆ. ಆ ಮೂಲಕವಾಗಿ ಆ ಜನಪದ ನೃತ್ಯಗಳ ಉತ್ಪತ್ತಿಗೆ ಮೂಲ ಕಾರಣವಾದ ಪೌರಾಣಿಕ ಹಿನ್ನೆಲೆ ಏನಿದೆ ಅದರ ರಸಾಭಿವ್ಯಕ್ತ ಆಗುವುದನ್ನು ನಾವು ಕಾಣಬಹುದಾಗಿದೆ. ಆ ಕುಣಿತಕ್ಕೆ ಅನುಗುಣವಾದಂತಹ ವರ್ಣಸಜ್ಜಿಕೆ, ವಸ್ತ್ರ ವಿನ್ಯಾಸ, ಅವರು ಹಿಡಿಯತಕ್ಕಂತಹ ಆಯುಧಗಳು ಅಥವಾ ಅಲಂಕರಿಸಿಕೊಳ್ಳುವಂತಹ ಭೂಷಣಪ್ರಾಯವಾದ ಆಭರಣಗಳು, ಆ ಆಹಾರ್ಯವೂ ಕೂಡ ಅವರೊಳಗಿನ ರಸಾಭಿವ್ಯಕ್ತಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡುತ್ತೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಭಾರತ ಸ್ವಾತಂತ್ರ್ಯದ 75ನೇ ವರ್ಷದ ಸಂಸ್ಮರಣೋತ್ಸವವಾಗಿ ಹಮ್ಮಿಕೊಂಡು ನಿರ್ಮಾಣ ಮಾಡಲಾಗಿರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನಿಂತು ಅಂಬಾವಿಲಾಸದ ಅಂಗಳದಲ್ಲಿ ಆಗತಾ ಇರುವಂತಹ ಈ ಜಂಬೂ ಸವಾರಿಯನ್ನು ಆಕೆ ಕೂಡ ವೀಕ್ಷಣೆ ಮಾಡ್ತಾ ಇದ್ರೆ, ಇನ್ನೊಂದು ರೂಪದಲ್ಲಿ ನೆರೆದಿರುವ ಪ್ರತಿ ಜೀವಿ